ನಮಸ್ಕಾರ. ಪೆರಿಯಸ್ವಾಮಿ ಚೋಳ ಮಾತಾಡೋದು. ಇವತ್ತು ನಮ್ಮ ಊರಲ್ಲಿ ಒಳಗೆ ಇರೋ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ಹೋಗೋಣ. ಸಾವಿರಾರು ಜನ ಬಂದಿದ್ದಾರೆ ಇಲ್ಲಿ ದೇವ್ರ ನಮಸ್ಕಾರ ಮಾಡ್ಕೊಂಡು ಹೋಗೋಕ್ಕೆ. ಪಕ್ಕದಲ್ಲಿ ನಿಮಗೆ ರೂಪಿನಗರ ಬಸ್ ಸ್ಟಾಪು ಮತ್ತು ಮೆಟ್ರೋ ಸ್ಟೇಷನ್, ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಇದೆ. ಇದು ಎರಡು ಭಾಗದಲ್ಲಿ ಮಧ್ಯದಲ್ಲಿ ಇರೋದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ಬನ್ನಿ ಮುಂದೆ ಹೋಗ್ತಾ ಇರೋಣ. ಸಾವಿರಾರು ಜನಗಳು ಬಂದಿದ್ದಾರೆ ನೋಡಿ, ಎಷ್ಟೊಂದು ಜನಗಳು. ಫುಲ್ ಕ್ಯೂ ಇದೆ ಇವತ್ತು. ಬೆಳಿಗ್ಗೆಯಿಂದ 4:15 ಇಷ್ಟೊಂದು ಜನಗಳು ಬರ್ತಾನೇ ಇದ್ದಾರೆ. ನೈಟ್ 11 ಗಂಟೆ ತನಕ ದರ್ಶನ ಇವತ್ತಿದೆ. ಇಲ್ಲಿ ಸ್ಪೆಷಲ್ ಕ್ಯೂ ಇದೆ. ಈ ಕ್ಯೂವಲ್ಲಿ 100 ರೂಪಾಯಿ ಕೊಟ್ಟು ಒಬ್ರೊಬ್ರಿಗೆ ತೊಗೊಂಡು ಮುಂದೆ ಹೋಗ್ಬೋದು. ಸ್ಪೆಷಲ್ ಕ್ಯೂ ಅಂತ ಇದು. ದೇವ್ರನ್ನ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಬರ್ಬೋದು. ಇಲ್ಲಿಂದ ಇದೇ ಎಂಟ್ರೆನ್ಸು. ಸೂಪರಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ, ಎಷ್ಟು ಚೆಂದಾಗಿ ಮಾಡಿದ್ದಾರೆ ಅಲಂಕಾರ. ಇಲ್ಲಿಂದ ಬಾಕಲ್ ಒಳಗಡೆ ಹೋಗ್ತಾಯಿದ್ದೀನಿ. ಬನ್ನಿ. ಅಲಂಕಾರ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಹೋಗ್ತಾ ದೇವ್ರ ನಮಸ್ಕಾರ ಮಾಡೋಣ. ಹಂಗೆ ಹೊರಗಡೆ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಜನಗಳೆಲ್ಲ ಇಂಥವ್ರ ನೋಡಿ, ಕ್ಯೂಗಳು. ಒಳಗಡೆ ಕ್ಯೂ ಇದೆ, ಫುಲ್ ಜನಗಳಿದ್ದಾರೆ. ಇಲ್ಲಿಂದ ಮುಂದೆ ಹೋಗೋಣ ಬನ್ನಿ. ಹಂಗೆ ಇಲ್ಲಿ ಶನೀಶ್ವರ ದೇವಸ್ಥಾನ ಮುಂದೆ ಇರೋದು. ನಮಸ್ಕಾರ ಮಾಡೋಣ. ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ಶ್ರೀರಾಮಚಂದ್ರ ಆಂಜನೇಯರ ಇವರೇ. ನಮಸ್ಕಾರ. ಮುಂದೆ ಹೋಗೋಣ ಬನ್ನಿ. ಹಂಗೆ ಹೋಗೋಣ ಸ್ವಲ್ಪ ಬನ್ನಿ. ಮುಂದೆ ಶ್ರೀರಾಮಚಂದ್ರ ಆಂಜನೇಯ ದೇವರು ಇವರೇ. ವಿನಾಯಕ ಗಣಪತಿಯವರೇ. ಸ್ವಲ್ಪ ಮುಂದೆ ಹೋದರೆ ಪಾರ್ವತಿ ಪರಮೇಶ್ವರ ವಿನಾಯಕ. ಇಲ್ಲಿ ಅಮ್ಮನ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗೋಣ. ಇಲ್ಲಿ ಮುಂದೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗೋಣ. ದೇವ್ರ ನಮಸ್ಕಾರ ಮಾಡ್ಕೊಳ್ಳಿಲ್ಲ. ಇಲ್ಲಿ ಗರ್ಭದ ಗುಡಿ ಒಳಗಡೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇಲ್ಲಿಂದ ಮುಂದೆ ಹೋಗೋಣ. ಆಚೆ ಹೋಗ್ತಾಯಿದ್ದೀನಿ ನಾನು ಇವಾಗ. ದೇವ್ರ ನಮಸ್ಕಾರ ಮಾಡ್ಕೊಬಂದ ಮೇಲೆ ದೇವ್ರನ್ನ ಅಲಂಕಾರ ಮಾಡಿಕ್ಕಿದ್ದಾರೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಇಲ್ಲಿ ಅಲಂಕಾರ ಮಾಡಿಕ್ಕಿದ್ದಾರೆ. ಇಲ್ಲಿ ಆಚೆ ಇಲ್ಲಿ ಉಂಡಿಗೆನೂ ಇಟ್ಟಿದ್ದಾರೆ. ಇಲ್ಲಿ ದೇವರು ಉಂಡಿಗೆ ಹಾಕೋಕ್ಕೆ ಎಲ್ಲರೂ. ಇಲ್ಲಿ ಆಚೆ ಬಂದ ಮೇಲೆ ಲೈಟ್ಸು ಭಾಳ ಅದ್ಭುತವಾಗಿ ಲೈಟ್ ಸೆಟ್ಟಿಂಗ್ ಮಾಡಿದ್ದಾರೆ ನಮ್ಮ ದೇವಸ್ಥಾನದವರು. ನೈಟಲ್ಲಿ ನೋಡಿ, ಇಲ್ಲಿ ಫುಲ್ಲು ಲೈಟ್ ಸೆಟ್ಟಿಂಗ್ ಮಾಡಿದ್ದಾರೆ. ಇಲ್ಲಿ ಭಾಳ ಅದ್ಭುತವಾಗಿ ಚೆನ್ನಾಗಿದೆ. ನಾನು ಆಚೆ ಹೋಗ್ತಾಯಿದ್ದೀನಿ, ನಿಮ್ಗೆ ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ. ನಮಸ್ತೆ. ಪೆರಿಯಸ್ವಾಮಿ ಚೋಳ. ಇಲ್ಲಿ ನಾನು ವೀಡಿಯೋ ಮಾಡಬೇಕಾದ್ರೆ ತುಂಬ ನಾಚಿಕೆ ಆಗ್ತಾಯಿದೆ. ನಮ್ಮೂರಲ್ಲಿ ನಾನು ನಂದಿನಿ ಹಾಲು ಮಾರಾಟ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ನೋಡ್ತಾಯಿದ್ದಾರೆ ಟಿ ವಿಯಲ್ಲಿ ಏನೇ ಮಾತಾಡ್ತಾಯಿದ್ದಾನೆ ಅಂತೇಳಿ ನನ್ನನ್ನು ನೋಡ್ತಾಯಿದ್ದಾರೆ ನಮ್ಮೂರು ಜನಗಳೆಲ್ಲ. ಯೂಟ್ಯೂಬ್ ಚಾನಲ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಅಷ್ಟು ಮಾಹಿತಿ. ಕೆಲವ್ರಿಗೆ ಮಾತ್ರ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ದೇವ್ರ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಮುಕ್ತಾಯ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋನ. ನಿಮ್ಮ ಎಲ್ರಿಗೂ ಧನ್ಯವಾದಗಳು.